ಡೇ 3 ಮುಕ್ತಾಯ ಆಗಿದೆ. ಇನ್ನ ಒಂಥರ ಗೇಮು ಬ್ಯಾಲೆನ್ಸ್ ಅಲ್ಲೇ ಇದೆ, ಯಾವ ಕಡೆ ಬೇಕಾದ್ರೆ ವಾಲ್ಬೋದು. ಬಟ್ ಟೀಮ್ ಇಂಡಿಯಾಗೆ ಎಕ್ಸಲೆಂಟ್ ಆಪರ್ಚುನಿಟಿ ಇತ್ತು ನೆನ್ನೆ ಈ ಟೆಸ್ಟ್ ಮ್ಯಾಚ್ ಅಲ್ಲಿ ಮುಂದೆ ಹೋಗೋದಕ್ಕೆ, ಅಂದ್ರೆ ಲೀಡ್ಸ್ ಅಲ್ಲಿ ಲೀಡ್ ತಗೊಳ್ಳೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಅಡ್ವಾಂಟೇಜ್ ನ ಇಂಡಿಯಾನೇ ಬಿಟ್ಬಿಟ್ರ ಅಂತ ಅನಿಸ್ತಾ ಇದೆ. ಯಾಕೆ ಹಿಂಗೆ ಹೇಳ್ತಾ ಇದೀರಾ ಸರ್ ಅಂತ ಹೇಳಿದ್ರೆ, ನೋಡಿ ಅಷ್ಟೆಲ್ಲ ಕ್ಯಾಚ್ಗಳು ಬಿಟ್ಟು ನಾವು 398ಕ್ಕೆ 7 ಮಾಡಿದ್ವಿ. ಹ್ಯಾರಿ ಬ್ರೂಕ್ನ ಔಟ್ ಮಾಡ್ಬಿಟ್ಟಿದ್ವಿ. ಇನ್ನು ಉಳಿದಿದ್ದು ಟೈಲ್. ಗುರು ಟೈಲ್ ಹತ್ರ ಹೊಡೆಸ್ಕೊಳ್ತೀವಲ್ಲಮ್ಮ ನಾವು. ಕಾರ್ಸ್ ಅಂಡ್ ವೋಕ್ಸ್ ಹೌದು ಡಿಸೆಂಟ್ ಆಗಿ ಆಡ್ತಾರೆ, ಬಟ್ ಅವ್ರಿಗೆ 55 ರನ್ ಕೊಡ್ತೀರಾ ನೀವು ಈ ತರ ಕಂಡೀಷನ್ಸ್ ಅಲ್ಲಿ. ಆಮೇಲೆ ಲಾಸ್ಟ್ 3 ವಿಕೆಟ್ಸ್ ಅವ್ರದ್ದು ಎಷ್ಟು ರನ್ ಹೊಡೆದಿದೆ ಗೊತ್ತಾ? 67 ರನ್ ಹೊಡೆದಿದೆ ಗುರು. ನಾವು ನಿಮ್ಗೆ ಜ್ಞಾಪಕ ಇದ್ರೆ 7 ವಿಕೆಟ್ಸ್ ನ 41 ರನ್ಸ್ ಕಳ್ಕೊತೀವಿ. 430 ಫಾರ್ 3 ಇಂದ 471 ಗಾನ್. ಇವರು 398 ಫಾರ್ 7 ಅಲ್ಲಿಂದ 465 ಹೊಡಿತಾರೆ. ನಾವು 471 ಎಷ್ಟು ಮೈಕೈ ನೋವು ಮಾಡ್ಕೊಂಡು ಹೊಡೆದಿದ್ದೀವಿ. ಈಗ ಕೇವಲ 6 ರನ್ ಲೀಡ್ನ ತಗೊಂಡಿರೋದು.